ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಸಾಬುದಾನ್ ಪೂರಿ ಹಂಗೆ ಅದ್ರ ಜೊತೆಗೆ ಆಲೂಗಡ್ಡೆ ಬಾಜಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೆ ನೋಡ್ರಿ. ಅತಿ ಭಾರಿ ಸಿಂಪಲ್ ರೆಸಿಪಿ ಇದೆ. ಹಂಗೆ ಒಂದೇ ಥರ ಪೂರಿ ತಿಂದು ಬೇಜಾರಾಗಿದ್ದರೆ ಮರೀದೆ ಈ ಸಾಬುದಾನ್ ಪೂರಿನ ಒಮ್ಮೆ ಆದರೂ ನೀವು ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಸೊ ಹಂಗೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು 2 ಕಪ್ನಷ್ಟು ನಾನು ಸಾಬುದಾನ ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ನಾನು ದೊಡ್ಡ ಸೈಜಿಂದ ಸಾಬುದಾನ ತೊಗೊಂಡೇನಿ ರೀ. ನಿಮ್ಗೆ ಅಗದಿ ಚಿಕ್ಕಂದಿದ್ರೆ ನಡೆಯುತ್ತೆ, ಸೊ ಅದನ್ನು ತೊಗೋಬೋದು. ಇವಾಗ ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ನಾನು ಸ್ವಲ್ಪ ತನಗಾಕ ಬಿಡ್ತೀನಿ ನೋಡ್ರಿ. ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು ನೋಡ್ರಿ. ಇದು ಈ ಕಡೆ ಆಲೂಗಡ್ಡೆ ಪಲ್ಯಕ್ಕೆ ನಾನಿಲ್ಲಿ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ. ಸೊ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನೀವು 1 ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ರಿ. ಹಂಗೆ ಸಾಸಿವೆ ಚಟಪಟ ಅಂತಿದ್ದಾಗ ನಾನಿಲ್ಲಿ 1 ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಳಕತ್ತೀನಿ. ಹಂಗೆ ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಹಂಗೆ ಸ್ಲೈಸಾಗಿ ಕಟ್ ಮಾಡಿದ್ದು ಒಂದು ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ ನೋಡ್ರಿ. ಹಂಗೆ ಒಂದು ಸ್ವಲ್ಪ ಕರಿಬೇವು ಹೆಸಳನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಬೇಕು. ಹಂಗೆ ಎಣ್ಣೆ ಒಳಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ರಿ. ಅಲ್ಲಿವರೆಗೂ ನೀವು ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಂಗೆ ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಹಂಗೆ ನಾನು 1 ಚಮಚದಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಳಕತ್ತೀನಿ. ಹಂಗೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದು ಉಳ್ಳಾಗಡ್ಡಿ ಪೂರ್ತಿ ಸ್ವಲ್ಪ ಕರಗಬೇಕು ನೋಡ್ರಿ. ಸೊ ನೋಡಕತ್ತಿರಲ್ಲ ಈ ರೀತಿ ಇಷ್ಟು ಮೆತ್ತಗಾದ್ರೆ ಸಾಕಾಗತ್ತೆ. ಇವಾಗ ನಾನು ಕುದಿಸಿಟ್ಕೊಂಡಿದ್ದಂಥ ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆನ ಹಾಕ್ಕೊಳಕತ್ತೀನಿ. ಒಂದು 3 ಆಲೂಗಡ್ಡೆ ನಾನು ಕುದಿಸಿಟ್ಕೊಂಡಿದ್ದೆ. ಸೊ ನೋಡಕತ್ತಿರಲ್ಲ ಇದಕ್ಕೆ ನೀರು ಹಾಕ್ಕೊಳ್ಳೋವಂಥ ಅವಶ್ಯಕತೆ ಏನು ಇರೋಂಗಿಲ್ಲ ನೋಡ್ರಿ ಈ ಆಲೂಗಡ್ಡೆ ಪಲ್ಯಕ್ಕೆ. ಸೊ ಏನು ನೋಡಕತ್ತಿರಲ್ಲ ಈ ರೀತಿ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ 1 ಚಮಚದಷ್ಟು ನಾನು ಕಸೂರಿ ಮೆಂತ್ಯ ಹಂಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೊಂಡ್ರಿ ಅಂತಂದ್ರೆ ಭಾರಿ ಮಸ್ತಂಗಿರೋ ಈಸಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತೈತಿ. ಟೇಸ್ಟ್ ಮಾತ್ರ ಭಾರಿ ಅನಾವತ್ತದ ನೋಡ್ರಿ. ಮತ್ತು ಇದು ರೆಡಿ ಆಗೈತಿ. ಇದ್ರ ಜೊತೆಗೆ ನಾನು ಸಾಬುದಾನ ಹೆಂಗೆ ಪೂರಿನ ಯಾವ ರೀತಿ ಮಾಡೋದಂತ ತೋರಿಸ್ತೇನಂತ. ಸೊ ಈ ಕಡೆ ತಣ್ಣಗೂ ಆಗೈತಿ ಸಾಬುದಾನಿ. ಸೊ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಚಂದಾಗ ನೀವು ಹಿಟ್ಟನ್ನು ಮಾಡ್ಕೊಳ್ರಿ. ತರಿಯಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಪೂರ್ತಿ ನೈಸಾಗಿ ನೀವು ಹಿಟ್ಟನ್ನು ರುಬ್ಕೊಂಡು ಇದನ್ನು ನಾವು ಒಂದು ಸಾಣಿಗೆ ಒಳಗೆ ಸಾನಿಸ್ಕೊಳ್ಳೋಣಂತ. ಸೊ ಈ ಸಾನಿಸ್ಕೊಳ್ಳೋದು ಯಾಕಂತಂದ್ರೆ ಸಾಬುದಾನಿ ಕಾಳು ಏನಾರ ಉಳಿದಿದ್ರೆ ಸೊ ಪೂರಿ ಮಾಡುವಾಗ ಮಧ್ಯೆ ಮಧ್ಯೆ ಬರುತ್ತಲ್ಲ, ಸೊ ಹಾಗಾಗಿ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪೂರ್ತಿ ಸಣ್ಣಗೆ ನೀವು ರುಬ್ಕೊಂಡು ಸಾನಿಗೆ ಹಾಕ್ಕೋಬೇಕಾಗತ್ತೆ. ಹಂಗೆ ಮೇಲ್ಗಡೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ 1-2 ಒಣ ಮೆಣಸಿನ್ಕಾಯಿ ನಾನು ಜಜ್ಜಿಬಿಟ್ಟು ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಆಲೂಗಡ್ಡೆನ ಕುದಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೂರ್ತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ರಿ. ಸೊ ಸ್ವಲ್ಪ ನೀರು ಹಾಕ್ಕೊಳ್ರಿ. ಸೊ ಸಾಬುದಾನಿ ಜಾಸ್ತಿ ಜಿಗುಟಿರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ನೀರು 1 ಗ್ಲಾಸ್ನಷ್ಟು ನೀರು ಬೇಕಾಯ್ತು ನೋಡ್ರಿ. ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ಚಂದಾಗ ಹಿಟ್ಟನ್ನು ಕಲಸಿಟ್ಕೊಂಡು ಒಂದು 10ರಿಂದ 15 ನಿಮಿಷ ನಾನು ನೆನೆಯಾಕ ಬಿಡ್ತೀನಂತ. ಸೊ ನೋಡಕತ್ತಿರಲ್ಲ ಇವಾಗ ಹಿಟ್ಟು ನೆನೆತೈತಿ. ಸೊ ಇನ್ನೂ ಸ್ವಲ್ಪ ನೀರು ನಿಮ್ಗೆ ಏನಾದ್ರು ಗಟ್ಟಿ ಅನಿಸ್ತಂತಂದ್ರೆ ಜಿಗುಟು ಜಾಸ್ತಿ ಇರುತ್ತಲ್ಲ, ಸೊ ಹಾಗಾಗಿ ನಿಮ್ಗೇನಾದ್ರೂ ಇನ್ನೂ ಸ್ವಲ್ಪ ಗಟ್ಟಿ ಜಾಸ್ತಿ ಆಗಿತ್ತಂತಂದ್ರೆ ಸ್ವಲ್ಪ ಬಿಸಿ ನೀರಿನ ಚಿಮುಕ್ ಹೊಡೆದು ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರಂದ್ರೆ ಸಾಫ್ಟಾಗಿ ಬರುತ್ತೆ ನೋಡ್ರಿ. ಸೊ ಈ ರೀತಿ ಉಳ್ಳೆಗಳನ್ನ ಮಾಡಿಕೊಂಡು ಈ ರೀತಿ ಹಿಂಗೆ ಮಧ್ಯೆ ಪ್ರೆಸ್ ಮಾಡಿಕೊಂಡು ನಾನು ಉಳ್ಳೆಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಹಂಗೆ ನಾನು ಲಟ್ಟಿಸ್ಕೊಳ್ಳಾಕ ಇವಾಗ ಲಟ್ಟಿಸ್ತೀನಂತ. ಸೊ ಒಂದು ಲತ್ತನ್ಗಿಯಲ್ಲಿ ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋಣಂತ ಒಂದು ಪೇಪರಲ್ಲಿ ಇಟ್ಕೊಂಡು ನಾನು ಲಟ್ಟಿಸ್ಕೊಳತ್ತೀನಿ. ಒಂದು ಹಂಗೆ ಕವರ್ ಇರುತ್ತಲ್ಲ, ಸೊ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಪೂರಿ ಸೈಜ್ಗೆ ಕಟ್ ಮಾಡಿಕೊಂಡು ಯಾವುದಾದ್ರೂ ನೀವು ಒಂದು ಮುಚ್ಚಳ ಇರುತ್ತೆ ನೋಡ್ರಿ. ಸೊ ಮೇಲ್ಗಡೆ ಕ್ಯಾಪು ಅದರಿಂದ ನೀವು ಈ ರೀತಿ ರೌಂಡ್ ಶೇಪ್ ಆಗಿರೋ ಬಟ್ಲದಿಂದ ಕೂಡ ಮಾಡ್ಕೋಬೋದು. ಹಿಂಗೆ ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಬಂದುಬಿಡುತ್ತೆ ನೋಡ್ರಿ. ಸೊ ನೋಡಕತ್ತಿರಲ್ಲ ಇಷ್ಟಕ್ಕೊಂದು ಪೂರಿ ನಾನು ಮಾಡಿ ಇಟ್ಕೊಂಡಿನಿ. ಇವಾಗ ನೋಡ್ರಿ ಬಿಸಿ ಎಣ್ಣೆ ಕಾದೈತಿ. ಸೊ ಎಣ್ಣೆ ಒಳಗೆ ನಾನು ಒಂದೊಂದಾಗಿ ಪೂರಿನ ಬಿಡ್ತೀನಂತ. ಈ ರೀತಿ ನೀವು ಪೂರಿನ ಹಿಂಗೆ ಲಟ್ಟಿಸ್ಕೊಂಡು ನಿಮಗೆ ಶೇಪಲ್ಲಿ ರೌಂಡ್ ಆಗಿರೋ ಶೇಪರಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಅಂತಂದ್ರೆ ನಿಮಗೆ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ನೋಡ್ರಿ. ಸೊ ನೋಡಕತ್ತಿರಲ್ಲ ಪೂರಿ ಎಣ್ಣೆ ಒಳಗೆ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ. ಹಂಗೆ ಕರಿಯೋವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ. ಅಂದರೆ ಎಣ್ಣೆ ಚೆನ್ನಾಗಿ ಕಾದಿತ್ತಂತಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ರಿ. ಸೊ ಸ್ವಲ್ಪ ಎಣ್ಣೆ ಬಿಸಿ ಇತ್ತಂತಂದ್ರೆ ನೀವು ಮೀಡಿಯಮ್ದಲ್ಲಿ ಇಟ್ಕೊಂಡು ಕೂಡ ಕರಿಬೋದು.
ಸೊ ನೋಡತ್ತಿರಲ್ಲ ಪ್ರತಿಯೊಂದು ಪೂರಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರಾಕತ್ತವು. ಹಂಗೆ ನೋಡ್ರಿ ಎಣ್ಣೆನೂ ಜಾಸ್ತಿ ಏನು ಹಿಡಿಯಂಗಿಲ್ಲ, ಇದು ತುಂಬ ಚೆನ್ನಾಗಿ ಡ್ರೈ ಆಗಿ ಕೂಡ ಬರುತ್ತೆ. ಸೊ ನೋಡಕತ್ತಿರಲ್ಲ ಇವಾಗ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯನೂ ಕೂಡ ಸ್ವಲ್ಪ ಸರ್ವ್ ಮಾಡಿಕೊಂಡು ನಾನು ಇಟ್ಕೊಂಡಿನಂತ. ಸೊ ನೋಡಕ್ಕಂತೂ ಭಾರಿ ಮಸ್ತ್ ಅದ, ಹಂಗೆ ತಿನ್ನೋಕ್ಕೂ ಮಾತ್ರ ಭಾರಿ ಟೇಸ್ಟ್ ಅದ ನೋಡ್ರಿ ಈ ಸಾಬುದಾನ್ ಪೂರಿ. ಅದ್ರ ಜೊತೆಗೆ ಈ ಆಲೂಗಡ್ಡೆ ಪಲ್ಯನೂ ಮಾಡಿ ತೋರಿಸಿಲ್ಲ. ಸೊ ಇದು ಕೂಡ ಭಾರಿ ಅನ್ನವತ್ತ ರೆಸಿಪಿ ಅದ. ಸೊ ನೋಡಕತ್ತಿರಲ್ಲ ಭಾರಿ ಮಸ್ತ್ ಹಂಗೆ ಸಾಫ್ಟಾಗಿ ಹಂಗೆ ಫ್ಲಫಿಯಾಗಿ ಕೂಡ ಉಬ್ಬಿ ಬಂದವು. ಸೊ ನೋಡ್ರಿ ಭಾರಿ ಮಸ್ತ್ ಸಿಂಪಲ್ ರೆಸಿಪಿ ಅದ. ಹಂಗೆ ನೀವು ಇದನ್ನು ಮನ್ಯಾಗ ಮರಿದೆ ಒಂದ್ಸಲ ನೀವು ಟ್ರೈ ಮಾಡಿರಿ. ಯಾರೆಲ್ಲ ಉಪವಾಸದಲ್ಲಿ ಇರ್ತೀರಿ ನೋಡ್ರಿ, ಸೊ ಅವರು ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಹಂಗೆ ನೀವು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ನೀವು ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀರಂತ. ನಮಸ್ಕಾರ ರೀ.